ಇನ್ನು ತುಂಗಭದ್ರಾ ಜಲಾಶಯದ ಗೇಟ್ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಟಿಬಿ ಡ್ಯಾಂನ ಸುತ್ತಮುತ್ತಲಿನ ಪ್ರದೇಶಕ್ಕೆ ಸಂಚಾರ ನಿಷೇಧವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಂಚಾರವನ್ನ ನಿಷೇಧಿಸಿ ಡಿಸಿಎಂಎಸ್ ದಿವಾಕರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸೂಚನೆಯಂತೆ ಜಿಲ್ಲಾಧಿಕಾರಿ ಈ ಆದೇಶವನ್ನ ಕೊಟ್ಟಿದ್ದಾರೆ. ಡ್ಯಾಂನಿಂದ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಬಿಡುಗಡೆ. ಹಾಗಾಗಿ ತುಂಗಭದ್ರಾ ಡ್ಯಾಂ ಸುತ್ತಮುತ್ತ ಜನರ ಸಂಚಾರವನ್ನ ನಿಷೇಧಿಸಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡೋಕೆ ನೀರಾವರಿ ತಜ್ಞರಾಗಿರುವ ಕೃಷ್ಣ ಕೊಲ್ಲಾರ್ ಕುಲಕರ್ಣಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ ಕೊಲ್ಲಾರ್ ಕುಲಕರ್ಣಿ ಅವರೇ, ಈ ಒಂದು ತುಂಗಭದ್ರಾ ಡ್ಯಾಂನ ಬಗ್ಗೆ ನಾವು ಮಾತನಾಡೋಕೆ ಸಾಕಷ್ಟಿದೆ. ಅದರ ಗುಣಮಟ್ಟತೆ ಮತ್ತು ನಿರ್ವಹಣೆಯ ಬಗ್ಗೆ ಗಮನ ಹರಿಸಲೇಬೇಕಿದೆ. ಅದೆಲ್ಲದಕ್ಕಿಂತ ಮುಂಚೆ ಈಗ ಆಗಿರುವಂತಹ ಘಟನೆಯ ಬಗ್ಗೆ ನಾವು ಮಾತನಾಡಬೇಕು. ತಾವೇನ್ ಹೇಳ್ತೀರಿ ಅಂತ ಹೇಳಿ. ಅಲ್ಲಮ್ಮ, ಈಗ ಒಂದು ಅಂತಾರಾಷ್ಟ್ರೀಯ ನಿಯಮ ಅಥವಾ ಅಂತಾರಾಷ್ಟ್ರೀಯರು ಈ ಡ್ಯಾಮ್ಗಳ ಬಗ್ಗೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಯಾವುದೇ ಒಂದು ಡ್ಯಾಮು 50 ವರ್ಷದ ತನಕ ಅದು ತನ್ನ ಗುಣಮಟ್ಟವನ್ನ ಕಾಯ್ಕೊಂಡು ಬಂದು ಕೆಲಸ ಕೊಡ್ತದಂತೆ. ಇದು ಆಗ್ಲೇ 70 ವರ್ಷ ಆಗೋಯ್ತು. ಇವತ್ತು ಬಂದು ಡ್ಯಾಮ್ ಗೇಟ್ ನಂಬರ್ 19 ಹೀಗೆ ಆಗ್ತದೆ ಅಂತ ಹೇಳೋದಕ್ಕೆ ಹೇಳಿದ್ರೆ ಅದ್ ನಗಬೇಕು ಅಳಬೇಕು ಗೊತ್ತಾಗಲ್ಲ ನನಗೆ. ಈಗೊಂದು 10-12 ವರ್ಷದ ಹಿಂದ ನಿಮ್ಗೆಲ್ಲ ಗೊತ್ತಿರ್ಬೇಕದು, 2008 ಮತ್ತು 2013 ಮಧ್ಯ KRS ಗೇಟ್ ನಲ್ಲಿ ಇದೇ ರೀತಿ ತುಕ್ಕು ಹಿಡಿದು ತೂತುಗಳು ಬಿದ್ದಿದ್ವು, ಗೊತ್ತಾ? ಹೌದು ಹೌದು. ಯಾರು ನೆನಪಂತವಲ್ರಿ. ಆವಾಗ ನಮ್ಮ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿ ಇದ್ರು. ಅದು ಅದ್ರ ಅದು ಅದಕ್ಕಿಂತ 50 ವರ್ಷದ ಹಿಂದಿನ ಡ್ಯಾಮ್ ಅದು. ಅಂತ ಡ್ಯಾಮು ಒಂದಿಷ್ಟು ತೂತುಗಳು ಬಿದ್ದು ಅಲ್ಲಲ್ಲಿ ನೀರುಗಳು ಲೀಕ್ ಆಗ್ತಾ ಇದ್ವು. ಅದನ್ನ ನೋಡಿದ ತಕ್ಷಣ ಅವರು ಅದಕ್ಕೊಂದು ಪರಿಹಾರ ಕಂಡು ಹಿಡಿದು ಅದನ್ನ ಇಡೀ ಗೇಟ್ಗಳನ್ನೇ ಬದಲಾಯಿಸಿದ್ರು, ಗೊತ್ತಾ ನಿಮ್ಗೆ? ಇದೇ ಕರ್ನಾಟಕ ಸರ್ಕಾರದಲ್ಲಿ. ಪಕ್ಷ ನನಗೆ ಮುಖ್ಯ ಅಲ್ಲ, ಕೆಲಸ ಮಾಡುವ ರೀತಿ ಮುಖ್ಯ. ಅಂತದ್ದು 70 ವರ್ಷ ಕಾಲಗಳ ಆಗಿ ಇಂಥದ್ದೊಂದು ಡ್ಯಾಮು ಏನ್ ಆಗ್ತಾ ಇದೆ ಅಂತ ನೋಡ್ಲಿಕ್ಕೆ ಸಿಬ್ಬಂದಿ ಮೇಲೆ ಹಾಕೋದು ಅಥವಾ ನಾವು ರೋಡ್ ನಲ್ಲಿ ನಿಂತು ಯಾವ್ದೋ ಒಬ್ಬ ಮಿನಿಸ್ಟರ್ ಹೆಸರುಗಳೇನೋ ಇವನ ಹೆಸರಲ್ಲೇ ಒದರೋದು ಇದು ಮುಖ್ಯ ಅಲ್ಲ. ಹೌದಲ್ಲೋ? ಇದು ಮುಖ್ಯ ಅಲ್ಲ. ಆಲ್ರೆಡಿ ಏನ್ ಆಗಿದೆ ಎಂಬುದು ನೋಡ್ಬೇಕಾಗಿತ್ತಲ್ಲ. ನೋಡ್ತಾ ಇದ್ರಿ ಯಾಕೆ ಆಗ್ತಿತ್ತು ಯಾರಿಗೂ ಅದ್ರ ಬಗ್ಗೆ. ಆಮೇಲೆ ತುಂಗಭದ್ರಾ ಡ್ಯಾಮಿನ ಬಗ್ಗೆ ಕಳೆದ 20 ವರ್ಷದಿಂದ ಮಾತಾಡ್ತಾ ಇದ್ದೀವಿ. ಏನು ಗೊತ್ತಾ, ಅಲ್ಲಿ ತುಂಬಿದ ಹೂಳಿನಿಂದಾಗಿ ಕೊಡಬೇಕಾದಷ್ಟು ನೀರನ್ನ ಹೊರಗೆ ನಾವು ಕೊಡೋದಾಗ್ತಾ ಇಲ್ಲ. ಓಕೆ, ಈಗ ಹಾಗಿದ್ರೆ ತಮ್ಮ ಪ್ರಕಾರ, ತಮ್ಮ ವಿಶ್ಲೇಷಣೆಯ ಪ್ರಕಾರ ಇಲ್ಲಿ ಯಾರ್ದು ತಪ್ಪಂತ, ಯಾರ ಎಡವಟ್ಟಿನಿಂದ ಇವತ್ತು ಈ ರೀತಿಯ ದುಸ್ಥಿತಿ ಬಂದಿದೆ ಅಂತ? ಎಲ್ಲರೂ ಅಂದ್ರೆ ಅಲ್ಲಿದ್ದಂತ ಕೆಲಸ ಮಾಡೋರು, ಅದರ ಮೇಲೆ ಉಸ್ತುವಾರಿ ಇದ್ದವರು, ಆಮೇಲೆ ಸರ್ಕಾರದ ಮಂತ್ರಿಗಳು ಎಲ್ಲರದು ನಿರ್ಲಕ್ಷ್ಯ ಇದೆ. ಆಮೇಲೆ ಜೀವಂತ ವಿಷಯವಾಗಿ ಒಂದು 20 ವರ್ಷದಿಂದ ಹೇಳ್ಕೊತ ಬರ್ತಾ ಇದ್ದೀವಿ, ಅದು ನಮಗೆ ತನ್ನ ಕ್ಷಮತೆಯನ್ನು ಕೊಡ್ತಾ ಇಲ್ಲ. ನೀರು ಅಲ್ಲಿ 30% ಹೂಳಿದ್ದರಿಂದ 30% ನೀರು ಕಡಿಮೆ ಬರ್ತಾ ಇದೆ ಕಳೆದ ಒಂದು 15-20 ವರ್ಷದಿಂದ. ಅದಕ್ಕಾಗಿ ಆವಾಗೇನೆ ನಾವು ಅದಕ್ಕೊಂದು ಪರ್ಯಾಯವಾದಂತ ಡ್ಯಾಮ್ ಕಟ್ಟಬೇಕು ಅಂತ ಒಂದು ಜಾಗನೂ ಸಹಿತ ತೋರಿಸಿ ಕೊಟ್ಟಿದ್ದಾರೆ. ಅದೆಲ್ಲ ಬಿಟ್ಟು ಇವತ್ತು ಪೂರ್ತಿ ಅದೇನೋ ಹೇಳ್ತಾರಲ್ರಿ, ಕೊಳ್ಳೆ ಹೊಡೆದ್ಮೇಲೆ ಬಂದ ಅಂತ ಹೇಳಿ ಕೊಳ್ಳೆ ಹೊಡೆದು ಹೋಗ್ಬಿಟ್ಟ ಅವ, ಆಮೇಲೆ ಬಂದು ನೋಡ್ದಂಗಾಗಿದೆ ಇದು. ಈಗ ಮತ್ತೊಂದು ಈಗಾಗಲೇ ಡ್ಯಾಮೇಜ್ ಆಗಿ ಹೋಗಿದೆ. ಈಗೇನು ಇವರು ಬಾಯಿ ಮಾತಿನಿಂದ 4-5 ದಿನದಾಗ ರಿಪೇರಿ ಆಗ್ತದ, 1 ವಾರದಾಗ ಆಗ್ತದ
ಅಂತೇಳಿ ಹೇಳ್ತಾರಲ್ಲ, ಬಹಳ ಕಷ್ಟ ಅಮ್ಮ ಅದು. ಅದೇ ಹೇಗೆ ಅಂತ ಈಗ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಅನ್ನೋದು ಹೆಂಗೆ ಅಂತ ಕೃಷ್ಣ ಕೊಲ್ಹಾರ್ ಕುಲಕರ್ಣಿ ಅವರೇ, ಈಗ 53 ಅಥವಾ 50ಕ್ಕೂ ಅಧಿಕ TMC ನೀರನ್ನ ಖಾಲಿ ಮಾಡಬೇಕು ಒಂದು ಕಡೆ, ಮುಂದೊಂದು ದಿನ ಈ ಖಾಲಿಯಾದ ನೀರಿನಿಂದಾಗಿ ಜನಸಾಮಾನ್ಯರಿಗೆ ರೈತರಿಗೆ ಸಂಕಷ್ಟ ಇದೆ, ಹೇಗ್ ಇದನ್ನ ಪ್ರಾಬ್ಲಮ್ನ ಇದ್ ಮಾಡ್ಕೋಬಹುದು ಅಂತ, ನಿವಾರಣೆ ಮಾಡ್ಕೋಬಹುದು ಈ ಅಂತ? ಡ್ಯಾಮ್ ನಿಂದ ಈ ಪ್ರಾಬ್ಲಮ್ ಸಾಲ್ಯೂಷನ್ ಇಲ್ಲ, ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಮತ್ತೆ ಜನರ ಕಣ್ಣೊರೆಸುವ ತಂತ್ರವನ್ನ ಮಾಡೋದಲ್ಲ, ಹ್ಮ್ ಮಾಡಿ ಎಷ್ಟಾಗ್ತದೋ ಅಷ್ಟು ನೀರ್ ಬಿಡಿ. ಬಟ್ ಇದು ಏನಿದೆ ಗೊತ್ತಾ, ಒಂದು ಕಡೆ ಹರಿದದ್ದನ್ನ ಹೊಲಿಯೋದ್ರಾಗೆ ಇನ್ನೊಂದು ಕಡೆ ಹರಿದಿದೆಯಲ್ಲ, ಹ್ಮ್ ಆ ತರದ ಸಮಸ್ಯೆ ಇಲ್ಲಿದೆ. ಈಗ ನೀವೇ ಇಲ್ಲೇ ಈಗ ಹೇಳಿದ್ರಿ, ಅಲ್ಲಲ್ಲಿ ಬಿರುಕು ಬಿಟ್ಟಿದೆ, ಉಳಿದ ಗೇಟ್ಗಳಿಗೂ ಇದು ಬಿರುಕುಗಳು ಕಾಣಿಸ್ತಾ ಇವೆ ಅಂತ ಈಗ ಹೇಳಿದ್ರಲ್ಲ. ಹೌದು ಹೌದು ಹೌದಲ್ಲ? ಹೌದು. ಸೊ ಹಾಗಾದ್ರೆ ಆ ಇಡೀ 31 ಗೇಟ್ಗಳನ್ನ ನಾವು ಬದಲಾಯಿಸ್ಬೇಕಾಗಿಲ್ಲ, ಹೌದು ಹೌದು 19 ಬಂದೇ ಬದಲಾಯಿಸೋದ್ರಿಂದ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಹಾಗಿದ್ರೆ ತಮ್ಮ ಪ್ರಕಾರ ಮುಂದೊಂದು ದಿನ ಉಳಿದ ಗೇಟ್ಗಳಿಂದಲೂ ಕೂಡ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅನ್ನೋದು? 100%. ಓಕೆ ಓಕೆ ಓಕೆ, ಧನ್ಯವಾದ. ಓಕೆ ಅಮ್ಮ. ಓಕೆ ಓಕೆ, ಧನ್ಯವಾದ ಧನ್ಯವಾದ TV9 ಜೊತೆ ಮಾತನಾಡಿದ್ದಕ್ಕೆ.